ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಒಂದು ಸ್ವಲ್ಪ ಖುಷಿಯ ವಿಚಾರ ಅಂತಂದರೆ KE ಅವರು ಬಹಳ ಬೇಗ ಎಚ್ಚೆತ್ತುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯೂಶ್ವಲಿ ಮೊನ್ನೆ ರಮ್ಯಾ ಮೇಡಮ್ ಅವರು ಯಾವುದೋ ಒಂದು ಟಿ ವಿಯಲ್ಲಿ ಇಂಟರ್ವ್ಯೂದಲ್ಲಿ ಹೇಳಿರುವ ಪ್ರಕಾರ ಕೀ ಆನ್ಸರ್ನ ಕೊಡ್ತೀವಿ, ಕೀ ಆನ್ಸರ್ನ ಕೊಟ್ಟಾದಮೇಲೆ ಅಬ್ಜೆಕ್ಷನ್ನಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂಥೇಳಿ. ಆದರೆ ಎಕ್ಸಾಮು ಮುಗಿದ ದಿವಸನೇ ಒಂದು ನೋಟಿಫಿಕೇಷನನ್ನು, ಪ್ರೆಸ್ ನೋಟನ್ನು KE ಅವರು ರಿಲೀಸ್ ಮಾಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ KE ಅವರು ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಈಗ ನಮ್ಮ ಜವಾಬ್ದಾರಿ ಏನಾಗಾದರೆ ಅದು ಟೀಚರ್ಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅಥವಾ ಇಂಡಿವಿಜುವಲ್ ಪೇರೆಂಟ್ಸ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು. ಸೊ ನಾವೆಲ್ಲ ಸೇರಿ ಏನು ಮಾಡಬೇಕೀಗ, ಏನು ಮಾಡಬೇಕು ಅಂತಂದರೆ KE ಅವರಿಗೆ ಮೇಲ್ ಮಾಡಬೇಕು. ಸೊ KEAUGCET24@gmail.com ಈ ಒಂದು ಮೇಲ್ ಅಡ್ರೆಸ್ಸಿಗೆ ನಿಮ್ಮ ಒಂದು ಮೇಲಿಂದ ಇವತ್ತೇ ಒಂದು ಮೇಲನ್ನು ಮಾಡಿ. ಸೊ ಹಾಗಾದರೆ ಆ ಒಂದು ಮೇಲಲ್ಲಿ ಏನಿರಬೇಕು, ಈ ರೀತಿಯಾಗಿ ಲಕ್ಷಗಟ್ಟಲೆ ಮೇಲ್ಗಳು KEAಗೆ ಹೋಗಿ ರೀಚ್ ಆದಾಗ KE ಅವರು ಅದಕ್ಕೆ ಸುಟೇಬಲ್ ಒಂದು ಕ್ವಶನನ್ನು, ಆನ್ಸರನ್ನು ಕೊಡಲೇಬೇಕಾಗ್ತದೆ. ಸೊ ಆವಾಗಲೂ ಕೊಡಲಿಲ್ಲ ಅಂತಂದರೆ ವಿ ಹ್ಯಾವ್ ಸೋ ಮೆನಿ ವೇಸ್, ಲೀಗಲ್ ವೇಸ್ಗಳಿವೆ, ಪಿಟಿಷನ್ಗಳಿವೆ, ಇವೆಲ್ಲ ಮಾಡೋಣಂತೆ. ಆದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ನಾರ್ಮಲ್ ವೇದಲ್ಲಿ KE ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಬ್ಜೆಕ್ಷನ್ ಟು ಕ್ವಶನ್ಸ್ ಅಂಥೇಳಿ. ಬಟ್ ಒಂದು ಜೋಕ್ ಏನಂತಂದರೆ ಇಲ್ಲಿ ಬರೀ ಕ್ವಶನ್ಗಳ ಅಬ್ಜೆಕ್ಷನ್ ಅಲ್ಲ, ಇಲ್ಲಿ ಇಡೀ ಕ್ವಶನ್ ಪೇಪರಲ್ಲಿ ಡಿಲೀಟೆಡ್ ಸಿಲೆಬಸ್ಸಿಂದ ಕ್ವಶನ್ ಬಂದಿದೆ ಅನ್ನೋದೇ ದೊಡ್ಡ ಅಬ್ಜೆಕ್ಷನ್ಸ್ ಇಲ್ಲಿ. ಸೊ ಇವ್ರು ಹೇಳಿರೋ ಪ್ರಕಾರ ಏನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಸೆಂಡ್ ದ ಅಬ್ಜೆಕ್ಷನ್ಸ್. ಕ್ಯಾಂಡಿಡೇಟ್ ಶುಡ್ ಇಂಡಿಕೇಟ್ ದ ಸಬ್ಜೆಕ್ಟನ್ನು ಇಂಡಿಕೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ವರ್ಷನ್ ಕೋಡ್ ಯಾವ ಪೇಪರ್ ನೀವು ಬರೆದಿದ್ದೀರಿ ಅದನ್ನು ಇಂಡಿಕೇಟ್ ಮಾಡಿ, ಮತ್ತು ಕ್ವಶನ್ ನಂಬರ್. ಸೊ ಹಾಗೆ ನೋಡಿದರೆ ಈ ಮೇಲೇನಿದೆಯಲ್ಲ, ಈ ಮೇಲೆ ಒಂದು 20 ಪೇಜ್ ಆಗ್ತದೆ, ಅಥವಾ ಒಂದು 20 ಮೇಲೆ ಒಬ್ಬರೇ ಕಳಿಸ್ಬೋದು. ಯಾಕಂದರೆ ಕೆಮಿಸ್ಟ್ರಿಯಲ್ಲೇ ನೋಡಿ 20 ಕ್ವಶನ್ ಔಟ್ ಆಫ್ ದ ಸಿಲೆಬಸ್ ಅಂತಂದರೆ ನೀವು ಕಡಿಮೆ ಅಂದರೆ 20 ಮೇಲೆ ಕಳಿಸ್ಬೋದು. ನೀವು ಹಂಗೆ ಕಳಿಸಿ, ಯಾಕಂದರೆ ಲಕ್ಷಗಟ್ಟಲೆ ಮೇಲ್ಗಳು ಹೋಗಲಿ, ರೈಟ್. ವರ್ಷನ್ ಕೋಡನ್ನು ಹಾಕಬೇಕು, ಕ್ವಶನ್ ನಂಬರ್ನ ಹಾಕಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 5th ಅಥವಾ 6th ಅಂತ ಇಟ್ಕೊಳ್ಳಿ. ಓಕೆ, ಸೊ ಅದನ್ನು ಕೂಡ ನಾನು ನಿಮಗೆ ವಿತ್ ಡೆಮೋ ತೋರಿಸ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, 5th ಕ್ವಶನ್ ಇನ್ ದ A1 ಸೀರೀಸ್ ಯಾವುದಿದೆ, ಐಡೆಂಟಿಫೈ ದ ರಾಂಗ್ ರಿಲೇಷನ್ ಫಾರ್ ರಿಯಲ್ ಗ್ಯಾಸಸ್ ಅಂತ ಇದೆ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಕ್ವಶನ್ ಬುಕ್ಲೆಟ್ಟಿನ ವರ್ಷನ್ ಕೋಡನ್ನು ಮೆನ್ಷನ್ ಮಾಡಿ, ನಿಮ್ಮ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಿ, ಕೆಮಿಸ್ಟ್ರಿ ಅಂತ ಮೆನ್ಷನ್ ಮಾಡ್ತೀರಿ, ವರ್ಷನ್ ಕೋಡನ್ನು ಮೆನ್ಷನ್ ಮಾಡ್ತೀರಿ, ಅದರ ಕೆಳಗಡೆ ಹಾಕಿ, ಅದರ ಕೆಳಗಡೆ ಇಲ್ಲೇನು ಕೇಳಿದ್ದಾರೆ, ಇಲ್ಲಿ ನೋಡಿ, ಇಲ್ಲಿ ಕೇಳಿರೋ ಅಂಥದ್ದು ವರ್ಷನ್ ಕೋಡ್ ಹಾಕಬೇಕು, ಕ್ವಶನ್ ನಂಬರ್ನ ಹಾಕಿ, ಕ್ವಶನ್ ನಂಬರ್ 5 ಅಂತ ಹಾಕ್ತೀರಿ. ಹೌದಾ, ಕ್ವಶನ್ ನಂಬರ್ 5 ಅಂತ ಹಾಕ್ತೀರಿ. ಕ್ವಶನ್ ನಂಬರ್ 5 ಅಂತ ಹಾಕಿ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಡಿ. ದಿಸ್ ಕ್ವಶನ್ ಈಸ್ ಫ್ರಾಮ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್. ಓಕೆ, ಸೊ ಕೆಮಿಸ್ಟ್ರಿಯಲ್ಲಿ ನಿಮಗೆ ಚಾಪ್ಟರ್ ನೇಮನ್ನು ಕೂಡ ಕೊಡ್ತೀನಿ ನಾನು ಬೇಕಾರೆ. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್ ವಿಚ್ ಈಸ್ ನಾಟ್ ದೇರ್ ಇನ್ ದ ಪ್ರೆಸೆಂಟ್ PUC ಸಿಲೆಬಸ್. ಸಾಕಿಷ್ಟೇ, ಬಸ್ ಕರೋ. ಸೊ ಸೆಂಡ್ ದ ಮೇಲ್. ಇನ್ನೊಂದು ಮತ್ತೆ ಮೇಲ್ ಓಪನ್ ಮಾಡಿ, KEAUGCET2024 ಅಂತೇಳಿ @gmail.com ಹಾಕಿ, ಕ್ವಶನ್ ನಂಬರ್ 10. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ರಾಪರ್ಟೀಸ್ ಈಸ್ ಜನರಲಿ ನಾಟ್ ಅಪ್ಲಿಕೇಬಲ್ ಟು ಅಯಾನಿಕ್ ಹೈಡ್ರೈಡ್. ದಿಸ್ ಈಸ್ ಫ್ರಮ್ ಹೈಡ್ರೋಜನ್ ಚಾಪ್ಟರ್. ಬೇಕಾದ ಸ್ವಲ್ಪ ಟೈಮ್ ತೊಗೊಳ್ಳಿ, ನಾಳೆ ನಿಮ್ಮ ಕಾಲೇಜಸ್ಗೆ ಹೋಗಿ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ. ಸೊ ಚಾಪ್ಟರ್ ನೇಮ್ ನೋಡಿ, ಸೊ ಹೈಡ್ರೋಜನ್. ಸೊ ಕೆಳಗಡೆ ಬರೀರಿ, ದಿಸ್ ಕ್ವಶನ್ ಈಸ್ ಫ್ರಮ್ ಹೈಡ್ರೋಜನ್. ಸೊ ಕ್ವಶನ್ ಈಸ್ ಔಟ್ ಆಫ್ ದ ಸಿಲೆಬಸ್. ಇಲ್ಲಿ ಮಜಾ ಅಂತಂದರೆ, ಜೋಕ್ ಅಂತಂದರೆ, KE ಅವರು ಕ್ವಶನ್ ರಾಂಗ್ ಇದ್ದರೆ ಕೊಡಿ ಅಬ್ಜೆಕ್ಷನ್ ಅಂತ ಹೇಳ್ತಾ ಇರೋ ಹಂಗಿದೆ. ಆದರೆ ನಮ್ಮದು ಕ್ವಶನ್ ರಾಂಗ್ ಬಗ್ಗೆ ಹೇಳ್ತಾ ಇಲ್ಲ, ನಾವು ಕ್ವಶನ್ ಕರೆಕ್ಟೇ ಇದೆ, ಬಟ್ ಈ ಕ್ವಶನ್ನು ನಮಗೆ ಸಿಲೆಬಸ್ಸಲ್ಲಿ ಇಲ್ಲ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ ಅಷ್ಟೇ. ದೆನ್ ವರ್ಷನ್ ಕೋಡ್ A1 11th ಕ್ವಶನ್ ನಂಬರ್, ಕ್ವಶನ್ ಈಸ್ ಫ್ರಾಮ್ S ಬ್ಲಾಕ್ ಎಲಿಮೆಂಟ್ಸ್. ಸೊ ಕೆಳಗಡೆ ಹಾಕಿ, ದಿಸ್ ಕ್ವಶನ್ ಈಸ್ ಔಟ್ ಆಫ್ ದ ಸಿಲೆಬಸ್. ಅಂದರೆ ಇದನ್ನು ನೋಡಿ ಅವ್ರಿಗೆ ತಲೆ ಕೆಟ್ಬಿಡಬೇಕು, ಏನು ಇಷ್ಟೆಲ್ಲ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ದೀವ ನಾವು ಅಂಥೇಳಿ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅನ್ನೋದನ್ನು KE ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಕನ್ಸರ್ನ್ ಇಷ್ಟೇ. ಸೊ KE ಅವರು ತಮ್ಮ ಬ್ರೋಷರ್ನಲ್ಲಿ ಕಂಪ್ಲೀಟ್ ಸಿಲೆಬಸ್ಸನ್ನು ಮೆನ್ಷನ್ ಮಾಡಿದರೆ ವಿದ್ಯಾರ್ಥಿಗಳು ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇವತ್ತಿನ ದಿವಸ ಈ ಒಂದು ಪರಿಸ್ಥಿತಿಗೆ ನಾವು ಬರ್ತಿರಲಿಲ್ಲ. ಓದ್ತಿದ್ವಿ, ಎಷ್ಟು ಓದ್ತೀವೋ ಅದು ನಮಗೆ ಬಿಟ್ಟಿದ್ದು. ನಾವು ಓದಬೇಕಾದ್ರೆ 2 ಚಾಪ್ಟರ್ ಬೇಕು ಬಿಡಲಿ, 3 ಚಾಪ್ಟರ್ ಬಿಡಲಿ, ಏನಾದರೂ ಮಾಡ್ಕೊಂಡಿಲ್ಲ, ಅದು ನಮಗೆ ಬಿಟ್ಟಿದ್ದು. ಆದರೆ ಸಿಲೆಬಸ್ಸಲ್ಲಿ ಇಲ್ಲದೇ ಇರುವಂತಹ ಕ್ವಶನ್, ಈಗ ಅಲ್ಲಿ ಪ್ರಿಸ್ಕ್ರೈಬ್ಡ್ PU1 ಆ್ಯಂಡ್ PU2 ಸಿಲೆಬಸ್ ಅಂತ ಹಾಕಿಬಿಟ್ಟು ಬ್ರೋಷರಲ್ಲಿ ಈಗಿನ
PU1 PU2 ಸಿಲೆಬಸ್ಸಲ್ಲಿ ಈ ಚಾಪ್ಟರ್ಸೇ ಇಲ್ಲ, ಗೋರ್ಮೆಂಟಿಂದ ಪ್ರಿಂಟ್ ಆಗಿರುವಂಥ ಬುಕ್ಸಲ್ಲೂ ಈ ಚಾಪ್ಟರ್ಗಳು ಮೆನ್ಷನ್ ಇಲ್ಲ. ಅಂಥ ಕೇಸಲ್ಲಿ ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಕೊಟ್ಕೊಂಡು ಅಬ್ಜೆಕ್ಷನ್ ಫಾರ್ ದ ಕ್ವಶನ್ ಅಂಥೇಳಿ ಈ ಒಂದು ನೋಟಿಫಿಕೇಷನನ್ನು ಕೊಟ್ಟರೆ ನೀವು ಬಿಡಬೇಡಿ. ಲಾಸ್ಟ್ ಡೇ 27th ಇದೆ, 27th ಇದೆ, ಇನ್ನು 8 ದಿವಸ ಟೈಮ್ ಇದೆ. ದಿವಸ ಬೆಳಗ್ಗೆ ಎದ್ದ ತಕ್ಷಣ 10 ಮೇಲ್ KEA UG CET 2024 24@gmail.com ಮಾಡಿ. ಸೊ ಈ ರೀತಿಯಾಗಿ ಕೆಮಿಸ್ಟ್ರಿಯಲ್ಲಿ ನಿಮಗೊಂದು 20 ಮೇಲ್ ಆಗ್ತದೆ, ಹೌದಾ? ಸೊ ಫಿಸಿಕ್ಸ್ ತೆಗಿರಿ, ಅದರೊಂದು 7 ರಿಂದ 8 ಕ್ವಶನ್, ಅದು ಒಂದಷ್ಟು ಮೇಲು. ಬಯಾಲಜಿ ತೆಗಿರಿ, ಅದು ಒಂದಷ್ಟು. ಒಟ್ಟಿನಲ್ಲಿ ಒಂದು 100 ಮೇಲ್ ಒಬ್ಬ ಸ್ಟೂಡೆಂಟೇ ಹೋಗಿಬಿಡಲಿ, 1 ಲಕ್ಷ ಜನ ಸ್ಟೂಡೆಂಟ್ಸ್ಗಳು ಹಾಕಿದ್ರೆ 1 ಕೋಟಿ ಇಮೇಲ್ ಆಗಬೇಕು. ಅಂದರೆ ಅವರ ಜಿಮೇಲ್ ಅನ್ನೋದು ಫುಲ್ಲಾಗಿ ಬ್ಲಾಸ್ಟ್ ಆಗಿಬಿಡಬೇಕು, ಹೌದಾ? ಸೊ ನಾ ಯಾಕೆ ಹೇಳ್ತಾ ಇದ್ದೀನಿ, ನಾ ಏನು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ, KE ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಯನ್ನು KE ಅವರೇ ತಂದುಕೊಂಡಿದ್ದು, ಹೌದಾ? ಸೊ PU ಬೋರ್ಡ್ ಸಿಲೆಬಸ್ಸಲ್ಲಿ ಈ ರೀತಿ ಕೊಟ್ಟಿರೋದನ್ನು ಕಂಪ್ಲೀಟ್ ಸಿಲೆಬಸ್ ಔಟ್ ಆಫ್ ದ ಸಿಲೆಬಸ್ ಕ್ವಶನನ್ನು ಕೇಳಿದರೆ, ಒಟ್ಟಿನಲ್ಲಿ ಏನೇ ಇರಲಿ ಅಬ್ಜೆಕ್ಷನ್ ಹಾಕಿ, ನಾನು ಕೂಡ ಹಾಕ್ತೀನಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತೀವಿ, ನಮ್ಮ ಟೀಚರ್ಸ್ಗಳಿಗೂ ಕೂಡ ಹೇಳ್ತೀವಿ, ಎಲ್ಲರೂ ಹಾಕೋಣಂತೆ, ಲಕ್ಷಗಟ್ಟಲೆ ಮೇಲನ್ನು ಹಾಕೋಣಂತೆ. ದಯವಿಟ್ಟು ಮೇಲ್ ಮಾಡಿ, ನೀವು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಮೇಲ್ ಮಾಡೋದು ಬಹಳ ಸಿಂಪಲ್ ಇರ್ತದೆ. ಸೊ KEA ಮೇಲ್ ಐಡಿಯನ್ನು ನಿಮ್ಮ ಜಿಮೇಲ್ ಓಪನ್ ಮಾಡಿ, KEA ಮೇಲ್ ಕಂಪೋಸ್ ಮೇಲ್ ಅಂತ ಹಾಕಿ, ಟು KEA UGC 2024@gmail.com ಹಾಕಿ. ಸೊ ಅದಾದಮೇಲೆ ಕೆಳಗಡೆ ಸಬ್ಜೆಕ್ಟ್ ಹಾಕಿ, ಅಬ್ಜೆಕ್ಷನ್ ಟು ಕ್ವಶನ್ಸ್ ಅಂತೇಳಿ ಸಬ್ಜೆಕ್ಟ್ ಹಾಕಲಿಲ್ಲ ಅಂದ್ರೆ ನಡೀತದೆ. ಅದ್ರ ಕೆಳಗಡೆ ಸೊ ಯು ರೈಟ್ ದ ಸಬ್ಜೆಕ್ಟ್ ನೇಮ್, ವರ್ಷನ್ ಕೋಡ್, ಕ್ವಶನ್ ನಂಬರ್ ಕ್ಲಿಯರ್ಲಿ ಆ್ಯಂಡ್ ಟೆಲ್ ದೆಮ್ ದಿಸ್ ಕ್ವಶನ್ ಈಸ್ ಔಟ್ ಆಫ್ ದ ಸಿಲೆಬಸ್. ಅಷ್ಟೇ. ಕ್ವಶನ್ ರಾಂಗ್ ಇದೆ ಅವೆಲ್ಲ ಬೇಡ, ರಾಂಗ್ ಇಲ್ಲ ಕ್ವಶನ್ ಈಸ್ ಔಟ್ ಆಫ್ ದ ಸಿಲೆಬಸ್, ಹೌದಾ? ಸೊ ಇಷ್ಟನ್ನು ಮೆನ್ಷನ್ ಮಾಡಿ ಮೇಲನ್ನು ಮಾಡಿ. I hope you will do the mails in lakhs together. Once again, tomorrow I will remind this point. Thank you. Have a nice day.